ಇದು ಯಾರ್ದೋ ಮೇಲೆ ತೀರಿಸ್ತಾ ಇದೀವ ನಾವು? ಹೌದು, ಯಾರ್ದೋ ಮೇಲೆ ತೀರಿಸ್ತಾ ಇರೋದು. ಆದರೆ ಇದ್ರ ಮಧ್ಯೆ ಇನ್ನೊಂದು ಆಸ್ಪೆಕ್ಟ್ ಇದೆ ಮೇಡಮ್. ಇವಾಗ ನಿಮ್ಮ ಮನೆಗೆ ನೀವು ಹೋಗ್ತಾ ಇರ್ತೀರಾ, ನಿಮ್ಮ ಮನೆ ಹತ್ರ ಬಂದಂಗೆ ನಾವೇನು ಹೇಳ್ತೀವಿ, ಇದು ನಮ್ಮ ಮನೆ ರೋಡು, ಇದು ನನ್ನ ಆಫೀಸ್ ರೋಡು. ಈ ಎಂಟೈಟಲ್ಮೆಂಟ್ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬಂದು ಕೂತಿದೆ. ಅಂದರೆ ಈ ರೋಡಲ್ಲಿ ಬೇಗ ಹೋಗೋದು ನನ್ನ ಹಕ್ಕು, ನಾನ್ ಬೇಗ ಹೋಗ್ಬೋದು. ಈ ಮಧ್ಯದಲ್ಲಿ ಬೇರೆ ಏನಾದ್ರೂ ಗಾಡಿಗಳ ಅಡ್ಡ ಬಂತು ಅಂದ್ರೆ ಅವ್ರಿಗೆ ಹಕ್ಕಿಲ್ಲ, ಆದ್ರೆ ನನಗೆ ಹಕ್ಕು ಜಾಸ್ತಿ. ಸೊ ನನಗೆ ರೇಜ್, ನಂದೇ ಅನ್ಕೋಬಿಟ್ಟಿದ್ದೆ, ನಮ್ಮ ಮನೆ ರೋಡು. ಆಮೇಲೆ ಇನ್ನೊಂದಿರುತ್ತೆ, ಗಾಡಿಗಳು ಬರ್ಬೇಕಿದ್ರು ಅಷ್ಟೇ, ನನ್ನ ಗಾಡಿ ದೊಡ್ಡದು, ನನ್ನ ಗಾಡಿ ಬರ್ತಾ ಇದೆ ಅಂತಾನೆ ಬೇರೆ ಗಾಡಿ ಎಲ್ಲ ದೂರ ಹೋಗ್ಬೇಕು, ನನ್ನ ಗಾಡಿಗೆ ದಾರಿ ಮಾಡ್ಕೊಡ್ಬೇಕು. ಈ ತರ ಮೆಂಟಲ್ ವೀಕ್ನೆಸ್ ಇರುತ್ತೆ. ಇದನ್ನ ನಾವು ಮೆಂಟಲ್ ಆಡಿಟಿಂಗ್ ಅಂತ ಕರಿತೀವಿ. ಇದನ್ನ ಮಾಡ್ದಲೇ ಇದ್ದಾಗ ಅವ್ರಿಗೆ ರೇಜ್ ಅನ್ನೋದು ತುಂಬಾ ಸಹಜವಾಗಿ ಬರುತ್ತೆ. ಫ್ರಸ್ಟ್ರೇಷನ್ ಲೂಪ್ ಅಂತ ಕರಿತೀವಿ, ಆಂಗರ್ ಫ್ರಸ್ಟ್ರೇಷನ್ ಲೂಪ್. ಇದು ಆಂಗರ್ ಇಂದ ಫ್ರಸ್ಟ್ರೇಷನ್ ಆಯ್ತು, ಮತ್ತೆ ಆಂಗರ್ ಜಾಸ್ತಿ ಆಗುತ್ತೆ, ಕೋಪ ಫ್ರಸ್ಟ್ರೇಷನ್ ಮಧ್ಯ ಒಂದು ಸಣ್ಣದೊಂದು ಗ್ಯಾಪ್ ಇರುತ್ತೆ, ಪಾಸ್. ಅಲ್ಲಿ ಅವ್ರು ಪಾಸ್ ಮಾಡಲ್ಲ. ನೆಕ್ಸ್ಟ್ ನಂಗೆ ಯಾವ ವಿಷಯ ನೋಡಿದ್ರೆ ನಂಗೆ ಕೋಪ ಬರುತ್ತೆ ಅಂತ ಹೋಗಿ ತಪ್ಪು ಹೆಜ್ಜೆ ಇಡ್ತಾರೆ. ಓಕೆ ಉಮೇಶ್ ಸರ್, ಪೊಲೀಸರಿಗೆ ಎಷ್ಟು ಚಾಲೆಂಜ್ ಸರ್ ಈ ರೋಡ್ ರೇಜ್ ಪ್ರಕರಣಗಳು? ಪೊಲೀಸಿಂಗಲ್ಲಿ ನಾವು ರೆಗ್ಯುಲರ್ ಪೊಲೀಸಿಂಗ್ ಏನಿದೆಯೋ ಅದು ನಾವು ಮಾಡ್ತಾ ಇರ್ತೀವಿ. ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಟ್ರಾಫಿಕ್ನವರು ಟ್ರಾಫಿಕ್ದೇ ಆದಂತಹ ಈ ಹಪಜಾರ್ಟ್ಸ್ ಏನಿದೆಯಾ ಈ ಥರದವೆಲ್ಲ ಐಡೆಂಟಿಫೈ ಮಾಡುವಂಥದ್ದು, ಮತ್ತು ಕಳ್ತನದ ವೆಹಿಕಲ್ಗಳು ರೆಗ್ಯುಲರಾಗಿ ಅವ್ರ ಮೇಲೆ ಮೆಸೇಜ್ ಬರ್ತಾ ಇರುವಂಥದ್ದು ಅದು. ಆಮೇಲೆ ಯಾವುದಾದ್ರೂ ಈ ಥರ ರೋಡ್ ರೇಜ್ ಮಾಡ್ಕೊಂಡು ಏನಾದರೂ ರಸ್ತೆಯಲ್ಲಿ ಬರ್ತಾ ಇರ್ತಕ್ಕಂಥವಕ್ಕೆಲ್ಲ ಈ ರೊಟೀನ್ ಪೊಲೀಸಿಂಗಲ್ಲಿ ಒಂದು ಚೂರು ಚೇಂಜ್ ಆಗಿಲ್ಲ. ಯಾವ ಕಾರಣಕ್ಕೂ ಚೇಂಜ್ ಆಗೋಕ್ಕೆ ಸಾಧ್ಯನೂ ಇಲ್ಲ. ಚೇಂಜ್ ಆಗದೇ ಇರೋದು ಯಾವುದು ಅಂತಂದರೆ ಸರ್ಕಾರದ ಪಾಲಿಸಿಗಳು. ನಾವು ಎಲ್ಲ ಸರ್ಕಾರಗಳು ಈ ಬೆಂಗಳೂರನ್ನು ಏನು ಮಾಡಿಬಿಟ್ಟಿದ್ದಾವೆ ಅಂದರೆ ಟೋಟಲಿ ಇನ್ನು ಆಪ್ರೇಷನ್ನೇ ಮಾಡೋಕ್ಕಾಗಲ್ವೇನೋ ಅನ್ನೋ ಮಟ್ಟಕ್ಕೆ ತಂದು ಇಟ್ಬಿಟ್ಟಿದ್ದಾರೆ. ಏನಾದರೂ ಮಾಡೋಕ್ಕೆ ಹೋದ್ರೂ ಒಂದು ಕೊಕ್ಕೆ ಹಾಕ್ತಾರೆ, ಯಾವುದೇ ಪ್ರಾಜೆಕ್ಟ್ ಮಾಡೋಕ್ಕೆ ಬಿಡೋದಿಲ್ಲ, ಯಾವುದೇ ಒಂದು ಫ್ಲೈಓವರ್ಗಳಾಗೋಕ್ಕೂ ಬಿಡಲ್ಲ. ಏನಾದರೂ ಒಂದು ನೋಡಿ, JC ರೋಡಿಂದ ಹಿಡಿದು ನೀವು ಮಿನರಸಲ್ ಅಲ್ಲಿಂದ ತೊಗೊಂಡು ಬಂದು ಟೌನ್ ಹಾಲಿಂದ ಹಾಗೆ ಬೈಪಾಸ್ ಮಾಡೋಕ್ಕೆ ಒಂದು 20 ಸಾರಿ ಟೆಂಡರ್ಗಳು ಮಾಡವ್ರೆ, 20 ಸಾರಿ ಮೀಟಿಂಗ್ ಮಾಡಿದ್ದಾರೆ. ಒಂದಲ್ಲ ಒಂದು ಕಾರಣದಿಂದ ಅದನ್ನು ಕಿತ್ತಾಕೊಂಡು, ಯಾಕೆಂದರೆ ಇಡೀ ಸೌತ್ ಪಾಸ್ ಆಗುತ್ತೆ ಅಲ್ಲಿಗೆ. ಇಡೀ ಬೆಂಗಳೂರು ನಗರದ ಎಂಟೈರ್ ಟೌನ್ ಹಾಲ್ ಮುಂದೆ ಹೋಗ್ತಕ್ಕಂಥ ಟ್ರಾಫಿಕ್ನ ಕೆಂಪೇಗೌಡ ಮಾಡಿದಂಥ ರಸ್ತೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಅಲ್ಲಿ ಎಷ್ಟು ಬೆಳೆದಿದೆ, ಎಷ್ಟು ಇವು ವೆಹಿಕಲ್ಗಳು ಬಂದಿದ್ದಾವೆ, ಎಲ್ಲ ಅದರೊಳಗಡೆನೆ ಹೋಗ್ಬೇಕು ಅಂದಾಗ ಏನಾಗ್ತದೆ ಅಂದರೆ ಆಟೋಮೆಟಿಕ್ಗೆ ಸ್ಟ್ರೆಸ್ ಕ್ರಿಯೇಟ್ ಅದೇ ಆಗ್ಬಿಡುತ್ತೆ. ಏನಪ್ಪ ನಾನು ಆಫೀಸ್ಗೆ ಹೋಗ್ತೀನಾ, ಇಲ್ಲಿ 9-10 ಗಂಟೆಗಿದೆ, ತಲುಪ್ತೀವಾ ಇಲ್ವಾ ಅಂತ ಹೇಳಿ ಗಾಡಿ ಓಡಿಸ್ತಾ ಇದ್ರೆ ಹುಚ್ಚಿಡಿತಾ ಇರ್ತದೆ ಅವ್ರಿಗೆ ಕೂತ್ಕೊಂಡು. ಆಗ ಏನಾಗುತ್ತೆ, ಏನಾದರೂ ಮಾಡಿ ಬೈಪಾಸ್ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಒಂದಲ್ಲ ಒಂದು ಕಾರಣದಿಂದ ಹಿಂದೆ ಯಾರೇ ಕೂತ್ಕೊಂಡಿರಲಿ, ಅವನು ಡ್ರೈವರ್ ಕೆಲಸ ಮಾಡ್ತಾರೆ, ಒಂದು ವೇಳೆ ಅವರೇ ಓಡಿಸ್ತಾ ಇದ್ರು ಅದನ್ನೆಲ್ಲ ಮರ್ತು ಬಿಡ್ತಾರೆ ಅವರು. ಕಂಪ್ಲೀಟ್ ಅವ್ರ ಪೊಸಿಷನು ಮರ್ತು ಬಿಡ್ತಾರೆ. ಆಮೇಲೆ ನಾನು ಯಾರೂ ಮರ್ತು ಬಿಡ್ತಾರೆ, ಎಲ್ಲ ಮರ್ತೋಗ್ಬಿಡ್ತಾರೆ. ಇಳಿದ ತಕ್ಷಣವೇ ಕಾಂಪಿಟೇಷನ್ ಶುರುವಾಗ್ತದೆ. ಅಲ್ಲಿಂದ ನಾನು ತಲುಪುವವರೆಗೂ ಅಪ್ಪ ರೈಟ್ ಟೈಮಿಗೆ ಬಂದ ಸರಿನಾ, ರೈಟ್ ಟೈಮಿಗೆ ಬರಲಿಲ್ಲ ಅಂದ್ರೆ ಇನ್ಎಫಿಷಿಯಂಟ್ ಕ್ರಿಯೇಟ್ ಆಗುತ್ತೆ. ರೋಡ್ ರೇಜ್ ಪ್ರಕರಣಕ್ಕೆ ಪ್ರಮುಖ ರೀಸನ್ ಟ್ರಾಫಿಕ್. ಅದಕ್ಕೆ ಸರ್ಕಾರವೇ ಕಾರಣ. ಮೇಜರ್ ಆಗಿ ಈ ಸರ್ಕಾರಗಳು ಪಾಲಿಸಿಗಳೇನು ಸರಿಯಾಗಿ ಕಾಲಕ್ಕೆ ಮಾಡಿ, ಯಾಕೆ ಅದೇ ತರ ಜಾಸ್ತಿ ಸ್ಟ್ರೆಸ್ ಯಾಕಿಲ್ಲ ಹೈದ್ರಾಬಾದ್ ಯಾಕಿಲ್ಲ, ಡೆಲ್ಲಿನಲ್ಲಿ ಯಾಕಿಲ್ಲ? ಅಲ್ಲಿ ಕಾಲಕ್ಕೆ ತಕ್ಕಂತೆ ಇರ್ತಕ್ಕಂಥ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಾಗೆ ರಸ್ತೆಗಳನ್ನ ನವೀಕರಿಸಿಕೊಂಡು, ರಸ್ತೆಗಳನ್ನ ಅಗಲೀಕರಿಸಿಕೊಂಡು, ಎಲ್ಲೆಲ್ಲಿ ಬೇಕು ಸೇತುವೆಗಳು ಮಾಡಿಕೊಂಡು ಬೆಳೀತಾ ಇದೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬೆಳೀತಾ ಇದೆ. ಅದೇ ಬರೀ ಪೊಲೀಸರ ಮೇಲೆ ದೂರದ ಏನೋ ಪ್ರಯೋಜನ ಆಗಲ್ಲ. ಪೊಲೀಸರು ಬೇಸಿಕ್ ಪೊಲೀಸಿಂಗ್ನ ಯಾವ ಕಾರಣಕ್ಕೂ ಒಂದು ಚೂರು ವ್ಯತ್ಯಾಸ ಇಲ್ಲದೆ ಮಾಡ್ತಾ ಇದೀವಿ. ಒಂದು ಚೂರು ವ್ಯತ್ಯಾಸ ಇಲ್ಲ. ಕಷ್ಟಪಟ್ಟು ಶಕ್ತಿ ಮೀರಿ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆನೇ ಇಲ್ಲದೆ ಅವ್ರನ್ನ ಎಲ್ಲಿ ಕಳ್ಸೋಕ್ಕಾಗುತ್ತೆ? ಅವ್ರನ್ನ ಪೊಲೀಸ್ಗೂ ಕೋಪ ಬರುತ್ತೆ, ಅವ್ನು ಇಳಿದವನಿಗೂ ಕೋಪ ಬರುತ್ತೆ, ಒಡಿಯನಿಗೂ ಕೋಪ ಬರುತ್ತೆ. ಇದನ್ನ ಪೂರ್ತಿ ಇದನ್ನೆಲ್ಲ ಶಮನ ಮಾಡಬೇಕು ಅಂದ್ರೆ ಸರ್ಕಾರದ ನೀತಿಗಳು ನಿಯಮಗಳು ಇಲ್ಲಿ ಬದಲಾವಣೆ ಆಗೋದು ಹೊರತು ಎಲ್ಲರಿಗೂ ಕಾಯಿಲೆ ಬರ್ತವೆ, ಎಲ್ರಿಗೂ BP ಶುಗರ್ ಬರ್ತವೆ ರೋಡ್ಗೆ ಬಂದ ತಕ್ಷಣನೇ. ನಾವು ಫಾರ್ ಎಕ್ಸಾಂಪಲ್ ಬೆಳಗ್ಗೆಯಿಂದ ನೀವು ಮನೆಗೆ ಬಂದ ತಕ್ಷಣ ನೀವು ಕಾರ್ ಓಡಿಸ್ಕೊಂಡು ಬನ್ನಿ, ಎಷ್ಟು ಸಾರಿ ನಾವು ಮಾತಾಡ್ತೀವಿ, ಥೂ ಅವ್ನು ಹುಚ್ಚ ನಂಗೆ ಹೋಗ್ತಾನೆ. ನೀವು ಸುಮ್ಮನೆ ಕೂತ್ಕೊಂಡಿರಿ, ಅದು ಮಾತು ಬಂದೇ ಬರುತ್ತದು. ಅವ್ನಿಗೇನು ಬುದ್ಧಿನೇ ಇಲ್ವಾ? ಹೌದಲ್ವಾ? ಅಲ್ಲ, ಇಷ್ಟೊಂದು ನಾಜುಕಾಗಿ ಮಾತಾಡಿದ್ರೆ ಸಾಕು, ಪರವಾಗಿಲ್ಲ. ಬಾಯಿ ಬಂದಂಗ ಒಳಗಡೆ ಅದು ಏನ್ ಕೇಳಿಸ್ಕೊಂಡ್ಬಿಟ್ರೆ ಅಕಸ್ಮಾತ್ ಏನಾದ್ರು ಕೈಗೆ ತೋರಿಸುವಂತದ್ದು ಅಡ್ಡ ಬಂದ್ ರಪ್ಪ ಅಂತ ಹೊಡೆದೇ ಬಿಡ್ತಾರ ಅವರು. ಸಿಗ್ನಲ್ಲೇ ಮಾಡುವಂಗಿಲ್ಲ. ನಾವು ಪೊಲೀಸಲ್ಲಿ ಇದ್ದಾಗ ಮೇಡಮ್ ನಮ್ಗೆ ಏನು ಒಂಚೂರು ಅರ್ಥನೇ ಆಗ್ತಿರ್ಲಿಲ್ಲ, ಗೊತ್ತೂ ಆಗ್ತಿರ್ಲಿಲ್ಲ. ಅಯ್ಯೋ ದುಷ್ಟಿನ ದೂರ ಇರೋಣ ಅಂತ ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡೋರು, ಅಡ್ಡ ಬರ್ತಿರ್ಲಿಲ್ಲ, ಏನಿಲ್ಲ, ಆರಾಮಾಗಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಎಲ್ಲ ಚೆನ್ನಾಗದೆ. ಯಾವಾಗ ನಾವು ರಿಟೈರ್ಡ್ ಆಗಿ ಈಚೆ ಬಂದ್ವಲ್ಲ, ಒಂದ್ 5 ಕಿಲೋಮೀಟರ್ ಒಂದು 10 ಜನ ಕೈ ತೋರಿಸ್ತಾರೆ. ಏನ್ ನಾನೇ ತಪ್ಪ, ಇವರೇ ಸರಿನಾ? ತಲೆ ಕೆಟ್ಟೋಗ್ಬಿಡ್ತಾ ಇದೆ. ಆ ಕಾರಣಕ್ಕೆ ಬಹಳ ನಿರ್ಧಾರಗಳನ್ನ ಬಹಳ ವೇಗವಾಗಿ ತಗೋಬೇಕು ಸರ್ಕಾರಗಳು. ಆಮೇಲೆ ಇಲ್ಲಿ ಜನ ಓಡಾಡೋದಕ್ಕೆ ನೋಡಿ,
ಕಾಟನ್ಪೇಟೆ ಮೇನ್ ರೋಡಿಗೆ ಕೆಂಪೇಗೌಡಂದು, ಅದು ಒಂದೇ ರಸ್ತೆಯಲ್ಲಿ ನಾವು ಬೆಂಗಳೂರು 40 ವರ್ಷ ಆಗಿದೆ ಬಂದು ಅದೊಂದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಅದು ಇನ್ನೂ ಚಿಕ್ಕದಾಯ್ತದು. ಈ ಕಡೆ ಕಾರ್ಪೊರೇಷನ್ ಸರ್ಕಲ್ ಬೆಂಗಳೂರು ಸೌತ್ಗೆ ಹೋಗ್ಬೇಕು ಅಂದ್ರೆ ಇಷ್ಟೇ ಆಗಲ್ಲ. ಹಾಗೆ ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಬಗ್ಗೆ ಪೊಲೀಸರ ಬಗ್ಗೆ ದೂರಿದ್ರೆ ನನ್ನ ಲೆಕ್ಕದಲ್ಲಿ ದಟ್ ಈಸ್ ಇಲಿಟ್ರಸಿ, ನಥಿಂಗ್ ಡೂಯಿಂಗ್. ಏನು ಮಾಡೋಕೆ ನಾವೇನ್ ಮಾಡೋಕ್ಕಾಗುತ್ತೆ? ಏನ್ ತೆಗೆದು ಎತ್ತೆತ್ತಿ ಇಮೇಲ್ಗಳ ಎತ್ತಿ ಗಾಡಿಗಳನ್ನ. ಆ ಕಾರಣಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಮಿಷಿನರಿ ಏನಿದೆಯಾ ಟೋಟಲಿ ಫೇಲ್ಯೂರ್ ಆಗ್ಬಿಟ್ಟವ್ರು ಅವರು. ಈಗಾದ್ರೂ ಎಚ್ಚೆತ್ಕೊಂಡು ಇವರೆಲ್ಲ ಸ್ವಲ್ಪ ಮಾಡಿದ್ರೆ ಏನಾದ್ರೂ ನಾವು ನೀವು ನನ್ನ ಲೆಕ್ಕದಲ್ಲಿ ಒಡೆದಾಟಗಳು ಇವು ಈ ಸ್ಟ್ರೆಸ್ಫುಲ್ ಜೀವನ ಇದೆಯಾ ಬೆಂಗಳೂರು ಸಿಟಿನಲ್ಲಿ ತಲುಪಕ್ಕೆ ಆಗಲ್ಲ. ನೀವು ನಮ್ಮ ಕನಕಪುರ ಮೊದಲು ಏನಿರ್ಲಿಲ್ಲ, 2000 ಒಂದು ಸಿಗ್ನಲ್ ಇರಲಿಲ್ಲ. ನಮ್ಮ JP ನಗರ ಏನಿದೆಯಲ್ಲ ಸಿಗ್ನಲ್ ಇಂದ ಹಿಡಿದು ಅಲ್ಲಿವರೆಗೂ ಈಗ 50 ಸಿಗ್ನಲ್ ಆಗಿದ್ದಾವೆ ಉದ್ದಕ್ಕೂ. ಆಮೇಲೆ ಅಲ್ಲಿ ನುಗ್ಗುವಂತ ಟ್ರಾಫಿಕ್ ಅಂತೂ ನೀವು ಹೇಳುವಂಗೆ ಇಲ್ಲ ಬಿಡಿ, ಅದು ಗುದ್ಕೊಂಡು ಯಾವುದೇ ಹೋಯ್ತಾನೆ ಯಾರಿಗಾದ್ರೂ. ಈಗ ಹಾರ್ಡ್ಲಿ ನಮ್ಮ ಮನೆಯಿಂದ ನನ್ನ ಆಫೀಸಿಗೆ 25ರಿಂದ 30 ನಿಮಿಷ ಆಗ್ಬೋದಷ್ಟೇ. ಬಟ್ ನನ್ನ ರಾಂಗ್ ಟೈಮ್ ಹೆಂಗಿದೆ ಅಂದ್ರೆ ಪೀಕರ್ಸಲ್ಲೇ ಬರಬೇಕು. ಮಿನಿಮಮ್ 1.25ರಿಂದ 2.5 ಗಂಟೆ ತಗೊಳತ್ತೆ. 1.25ರಿಂದ 2 ಗಂಟೆ ನನಗೆ ಸಾಕಾಗೋಗಿರುತ್ತೆ. ಇನ್ನು ಡ್ರೈವರ್ ಕತೆ ಅಂತೂ ಕೇಳೋದೇ ಬೇಡ. ಬಟ್ ಈ ಫ್ರಸ್ಟ್ರೇಷನಲ್ಲಿ ಈಗ ಎಕ್ಸಾಂಪಲ್ ಕೊಡಬೇಕು ಅದನ್ನ ಕೇಳಬೇಕು ಮೇಡಮ್ ನಿಮ್ಮ ಹತ್ರ. ಇದೇ ಟ್ರಾಫಿಕ್ನ ಅಥವಾ ಇದೇ ಕಿರಿಕಿರಿಯನ್ನ ಅಬ್ರಾಡ್ಗಳಲ್ಲಿ ನೋಡ್ಬಿಟ್ರೆ, ಫಾರಿನ್ಗಳಲ್ಲಿ ನೋಡ್ಬಿಟ್ರೆ ಗಾಡಿ ಟಚ್ ಆಯಿತು ಅಂತನೋ ಅಥವಾ ಸ್ಟ್ರೆಸ್ಸನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಹೊರಗೆ ಬರ್ತಾರೆ, ಗಾಡಿ ಟಚ್ ಆಗಿದ್ರೆ ಡ್ಯಾಮೇಜ್ ನೋಡ್ತಾರೆ, ಲೀಗಲಾಗಿ ಫೇಸ್ ಮಾಡ್ಕೊಳ್ಳೋಣ ಬಿಡು ಅಂತಾರೆ, ಜಗಳ ಆಡಕ್ಕೆ ಹೋಗಲ್ಲ. ಓಕೆ ಬ್ರೋ ಬಿಟ್ಬಿಡಿ ಅಂತಾರೆ, ಲೀಗಲಾಗಿ ಫೇಸ್ ಮಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಕೊರಳ್ಪಟ್ಟಿಗೆ ಕೈ ಹಾಕೋದು, ಅಮ್ಮನಿಂದ ಹಿಡಿದು ದೊಡ್ಡಮ್ಮನ ತನಕ ಎಲ್ಲರನ್ನೂ ಸುತ್ತಿ ಬಳಸಿ ಕರ್ಕೊಂಬರೋದು, ಹೊಡೆಯೋಕ್ಕೆ ಹೋಗೋದು, ಸ್ಟೇರಿಂಗ್ನೇ ಮುರಿದಾಕೋದು, ಹೆಡ್ಲೈಟ್ನೇ ಹೊಡೆದಾಕೋದು. ಅಂದರೆ ಈ ಫ್ರಸ್ಟ್ರೇಷನ್ಗೆ ಹೋಗ್ತಾ ಇದೀವಲ್ಲ, ಅಲ್ಲಿಯ ಮನಸ್ಥಿತಿಗೂ ನಮ್ಮಲ್ಲಿರುವಂತಹ ಮನಸ್ಥಿತಿಗಳು ಯಾಕೆ ಇಷ್ಟು ಬದಲಾಗ್ತದೆ? ಕಾಮಾಗಿ ಯೋಚನೆ ಮಾಡೋಣ, ಬಿಟ್ಬಿಡ್ಲಿ. ಅವನಿಗೂ ಮನೆಯವರು ಇದ್ದಾರೆ, ಮನೆ ಮಠ ಇದ್ದಾರೆ, ನನಗೂ ಇದೆ, ಮನೆಗೆ ಹೋಗೋಣ ಸೇಫ್ ಆಗಿ ಅಥವಾ ಆಫೀಸ್ಗೆ ಹೋಗೋಣ, ಏನೇ ಇದ್ರೂ ಲೀಗಲಾಗಿ ಫೇಸ್ ಮಾಡೋಣ. ಯಾಕೆ ಈ ಮನಸ್ಥಿತಿಗೆ ನಾವು ಹೋಗ್ತಾ ಇಲ್ಲ? ಮೊದಲನೇದು ಫಾರಿನ್ನಲ್ಲಿ ಎಲ್ಲರ ಕಾರಲ್ಲೂ ಡ್ಯಾಶ್ ಕ್ಯಾಮ್ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ. ಸೊ ಅಲ್ಲಿ ಏನಾದರೂ ಒಂದಿಷ್ಟು ಫೈಟ್ ಆಯ್ತು ಅಥವಾ ಮಾತಿಂದು ಏನಾದ್ರು ಆರ್ಗ್ಯುಮೆಂಟ್ ಆಯ್ತು ಅಂದ್ರೆ ಕವರ್ ಆಗುತ್ತೆ, ಅದನ್ನ ಎವಿಡೆನ್ಸ್ ಆಗಿ ಬಳಸ್ತಾರೆ. ಅಲ್ಲಿಯ ಸಿಸ್ಟಮ್, ಲಾ ಸಿಸ್ಟಮ್ ಅಷ್ಟೇ ಸ್ಟ್ರಾಂಗ್ ಆಗಿದೆ. ವೆರಿ ಕ್ವಿಕ್ ಲಾ ನಲ್ಲಿ ಅವ್ರ ಜಜ್ಮೆಂಟ್ ಸಿಗುತ್ತೆ. ಇಲ್ಲಿ ಗೊತ್ತಲ್ಲ ಪೆಂಡೆನ್ಸಿ ಆಫ್ ಕೇಸಸ್ ಹೇಗಿರುತ್ತೆ ಅಂತ ಕೋರ್ಟ್ ಅಲ್ಲಿ. ಆಮೇಲೆ ಲಂಚ ಅನ್ನೋದು ಇಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಎಲ್ಲ ಜಾಸ್ತಿ, ಅದು ಒಂದು. ಮತ್ತೆ ಇನ್ನೊಂದು ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ, ಇಲ್ಲಿ ಮಾತ್ರ ಈಗ ಬೇರೆ ಕಡೆ ಇರೋದಿಲ್ವಾ ಅಂತ. ಇದಕ್ಕೆ ನಾನು ಇನ್ನೊಂದು ಆಯಾಮ ಕೊಡ್ತೀನಿ. ನನಗೆ ಯಾರೋ ಹೇಳ್ತಾ ಇದ್ರು ಇತ್ತೀಚೆಗೆ, ಇವತ್ತು ನಾನು ಮೆಟ್ರೋಲ್ ಬಂದೆ, ಮೆಟ್ರೋಲಿ ಹೋಗಿ ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ ಇಬ್ಬರಾದ್ರೂ ನನ್ನ ಹತ್ರ ಬೈಸ್ಕೊಂತಾರೆ ಅಂತ. ಮೆಟ್ರೋದಲ್ಲಿ ಬೈಸ್ಕೊಂತಾಳೆ, ಯಾರೋ ಇಬ್ಬರಾದ್ರೂ ಬೈಸ್ಕೊಂತಾರೆ ಅಂತ. ಮೆಟ್ರೋದಲ್ಲಿ ಏನಿದೆ ಟ್ರಾಫಿಕ್ ಅಂದ್ರೆ ನಮ್ಮ ಮನಸ್ಥಿತಿನೇ ಬೈಬೇಕು ನಾನು. ಯಾಕೆ ಅಂತಂದ್ರೆ ನಮ್ಮ ಒಂದು ಕಲ್ಚರ್ ಅಂದ್ರೆ ನಮ್ದು ಇಂಡಿಯನ್ ಸೈಕಾಲಜಿ ಹೆಂಗಿದೆ ಅಂತಂದ್ರೆ, ನಾವು ವೆಸ್ಟರ್ನ್ ಕಲ್ಚರ್ ಥರ ಬರೇ ಗೋಲ್ ಕಡೆ ಅಷ್ಟೇ ನೋಡೋದಿಲ್ಲ. ನಮಗೆ ಫ್ಯಾಮಿಲಿ ಸಿಸ್ಟಮು, ಫ್ಯಾಮಿಲಿ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿನ ಹೇರ್ಕೊಂತೀವಿ. ಸೊ ನಮ್ಗೆ ಒಂದ್ ಗೋಲ್ ಇರಲ್ಲ. ಅಲ್ಲಿ ಆದ್ರೆ ಅವರು ಎಲ್ಲ ಬಿಟ್ಬಿಡ್ತಾರೆ, ಕೇರ್ ಟೇಕ್ ಅದು ಇದು ಅಂತ. ಡೈರೆಕ್ಟ್ ಆಗಿ ಅವರು ಆಫೀಸ್ಗೆ ಹೋಗ್ತಾರೆ, ಬರ್ತಾರೆ. ಸೊ ಇದಕ್ಕೆ ಇನ್ನೊಂದು ಪ್ಯಾರಲಲ್ ಹೇಳ್ತೀನಿ. ನಾವು ಯಾರಾದ್ರೂ ಜಿಮ್ಗೆ ಹೋಗಿರ್ತೀವಿ, ಜಿಮ್ನಲ್ಲಿ ಎಷ್ಟೊಂದು ಎಕ್ವಿಪ್ಮೆಂಟ್ ಇರುತ್ತೆ ಅಲ್ವಾ ಮೇಡಮ್? ಯಾರೋ ಇನ್ನೊಬ್ರು ಎಕ್ಸಸೈಸ್ ಮಾಡ್ತಿರ್ತಾರೆ, ನೀವು ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡಬೇಕು, ನಿಮ್ಮ ಟೈಮ್ ಅದು. ಅವ್ರು ಬಂದಿದ್ದಾರೆ ಅಂತ ಅಲ್ಲಿ ಇದ್ದಿದ್ದು ಡಂಬಲ್ ತಗೊಂಡು ಹೊಡೆದು ಬಿಡ್ತಾರೆ? ಇಲ್ಲ ತಾನೆ, ಕಾಯ್ತಾರೆ. ಯಾಕೆಂದರೆ ಅಲ್ಲೊಂದು ಸಿಸ್ಟಮ್ ಇದೆ, ಅಲ್ಲೊಂದು ಡಿಸಿಪ್ಲಿನ್ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ನಮ್ಮ ರೋಡಲ್ಲಿ ಆ ಎಕ್ಸ್ಪೆಕ್ಟೇಷನ್ ಇಲ್ಲ. ಒಂದು. ಎರಡನೇದು, CCTV ನೋಡಿಬಿಟ್ಟು ಕೇಸ್ ಬುಕ್ ಮಾಡ್ತಾರೆ ಇಲ್ಲಿ. ಅದು ಇನ್ಸಿಡೆಂಟ್ ಆದಮೇಲೆ ತಾನೇ ಯಾರಾದರೂ ಈ ಥರ ಟ್ರೋಲ್ ಮಾಡೋದು ಅಥವಾ CCTV ಫುಟೇಜ್ ಸಿಗೋದು. ಅದಕ್ಕಿಂತ ಮುಂಚೆ ನಾನು ತಪ್ಪು ಮಾಡಬಾರ್ದು ಅನ್ನೋದು ಆ ಪರಿಜ್ಞಾನೇ ಇಲ್ಲ. ಏನೇ ಇದ್ರೂ ನಾನು ಹೋಗಿ ಸಾಧಿಸ್ಬೇಕು, ಐ ಹ್ಯಾವ್ ಟು ಬಿ ದೇರ್ ವೆರಿ ಫಾಸ್ಟ್ ಅಂತ. ಇದಕ್ಕೆ ಮಿಸ್ಅಲೈನ್ಡ್ ಅಡ್ರಿನಲಿನ್ ಮೀಟರ್ ಅಂತ ಹೇಳ್ತೀವಿ. ಅವ್ರಿಗೆ ಗೊತ್ತಿಲ್ಲ ಯಾವಾಗ ಹೈನ ಅನುಭವಿಸ್ಬೇಕು, ಯಾವಾಗ ಸೆಲೆಬ್ರೇಟ್ ಮಾಡಬೇಕು ಅಂತ. 3 ಬಯೋಕೆಮಿಕಲ್ ಲೂಪ್ ಅಂತ ಹೇಳ್ತೀವಿ. ಒಂದು ಅಡ್ರಿನಲಿನ್. ಈ ಅಡ್ರಿನಲಿನ್ ರಶ್ ಅಂತಂದ್ರೆ ಅಡ್ವೆಂಚರ್ ಸ್ಪೋರ್ಟ್ ಮಾಡ್ತಾರಲ್ಲ, ಅದು ಯಾಕೆ ಮಾಡ್ತಾರೆ ಅಂತಾನೆ ಅವ್ರಿಗೇನೋ ಒಂಥರ ಹೈ ಅನ್ಸುತ್ತೆ. ರೋಡ್ ರೇಜುನು ಅದೇ ಹೈ ಕೊಡುತ್ತೆ. ಇನ್ನೊಂದು ಕಾರ್ಟಿಸಾಲ್. ಕಾರ್ಟಿಸಾಲ್ ಬಂದಾಗ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರಿತೀವಿ. ಒಂದು ಗುದ್ದಾಡ್ಬೇಕು, ಹೊಡಿಬೇಕು ಯಾರಿಗಾದ್ರು, ಇಲ್ಲಾಂದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು. ಈ ಮನಸ್ಥಿತಿ ಮುಂಚಿನಿಂದಲೂ ಇತ್ತ, ಈಗ ಬದಲಾಯಿಸ್ಕೊಂಡಿದೀವ ನಾವು? ಇಲ್ಲ, ಇವೆಲ್ಲಾನು ಹುಟ್ಟಿನಿಂದಾನೇ ಇರುತ್ತೆ. ಮನುಷ್ಯ ಜೀವಿ ಹಂಗ್ ಮಾಡ್ತಾ ಇರ್ಲಿಲ್ಲ.
ಎಲ್ಲದಕ್ಕೂ ತುಂಬಾ ತಾಳ್ಮೆಯಿಂದ ನೋಡೋರು. ನಮ್ಗಳಿಗೆ ಈಗ್ಲೂ ಮನೇಲಿ ಹೇಳ್ತಾರೆ ತಾಳ್ಮೆ 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 ಅಂತ. ನಮ್ಗಳಿಗೆ ತಾಳ್ಮೆ ಅನ್ನೋ ಪದ ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಗೊತ್ತಿರೋದು. ಎಕ್ಸಾಕ್ಟ್ಲಿ ಅಲ್ವಾ ಸರ್? ಈಗ ತಾಳ್ಮೆ ಅನ್ನೋದೇ ಇಲ್ಲ ಈಗಿನ ಜನರೇಷನ್ಗೆ, ಇನ್ಕ್ಲೂಡಿಂಗ್ ಮೀ. ನನ್ನನ್ನು ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ ತಾಳ್ಮೆ ಅನ್ನೋದೇ ಇಲ್ಲ. ಮಾತೆತ್ತಿದ್ರೆ ಕೈಯಲ್ಲಿ ಮಾತಾಡ್ಬೇಕು, ಇಲ್ಲ ನಾಲ್ಗಿಗೆ ಎಲ್ಬಿಲ್ಲ ಅನ್ಕೊಂಡು ಹೆಂಗ್ ಬೇಕು ಹಂಗ್ ಪದಗಳನ್ನ ಬಳಸೋದು, ತೇಜೋವಧೆ ಮಾಡೋದು. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಇಟ್ಸ್ ಅ ಗುಡ್ ಆನ್ಸರ್ ಅಂಡ್ ದ ರಿಪ್ಲೈ ವಿಲ್ ಆಲ್ಸೋ ಅದೇ ತರ ಇದೆ ನೋಡಿ. ನಾವೆಲ್ಲ ಒಂದು ಡಿಜಿಟಲ್ ಮೈಗ್ರೆಂಟ್ಸು ಅಥವಾ ಡಿಜಿಟಲ್ ನೇಟಿವ್ಸ್. ಅಂದರೆ ನಾವು ಇವಾಗ ನಮ್ಮ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ ಡಿಜಿಟಲ್ ನೇಟಿವ್ಸ್. ಅವ್ರು ಹುಟ್ಟಿದಾಗಲೇ ಟೆಕ್ನಾಲಜಿ ಇತ್ತು, ಎಲ್ಲ ಫಾಸ್ಟ್ ಆಗಬೇಕು. ನಾವು ಮೈಗ್ರೆಂಟ್ಸು. ನಾವು ಹುಟ್ಟಿದಾಗ ಜೀವನ ಒಂದು ಪೇಸಲ್ಲಿ ಇತ್ತು, ಇವಾಗ ಫಾಸ್ಟ್ ಆಗ್ಬಿಟ್ಟಿದೆ. ಸೊ ನಾವು ನಮ್ಮ ಹಿರಿಯವ್ರಿಗೆ ಈ ಟೆಕ್ನಾಲಜಿ ಇರಲಿಲ್ಲ, ಅವರು ಶ್ರಮದಿಂದ ಎಲ್ಲಾನು ಪಡ್ಕೊತಾ ಇದ್ರು, ಅಚೀವ್ ಮಾಡ್ತಾ ಇದ್ರು. ಬಟ್ ನಮಗೆ ಶಾರ್ಟ್ ಕಟ್ ಜಾಸ್ತಿ, ಎಲ್ಲದಕ್ಕೂ ಶಾರ್ಟ್ ಕಟ್ ಯೂಸ್ ಮಾಡಬಾರ್ದು ಅನ್ನೋ ಬೇಸಿಕ್ ಪ್ರಿನ್ಸಿಪಲ್ ನಮ್ಮಲ್ಲಿ ಇಲ್ಲ. ಟೆಕ್ನಾಲಜಿ ಎಷ್ಟು ಒಳ್ಳೇದಿದೆಯೋ ಹಂಗೆ ಹಾಳು ಮಾಡ್ತಾ ಇದೆ ನಮ್ಮನ್ನ ಅಂತ ಹೇಳ್ತಾ ಇದೀರಿ ನೀವು. ಟೆಕ್ನಾಲಜಿ ಇಸ್ ಗುಡ್, ಬಟ್ ಟೆಕ್ನಾಲಜಿನಲ್ಲಿ ಬಳಸ್ಲಿ. ಇದು ನಮ್ಮ ದೇಹ ಇಲ್ಲಿ ಬಳಸೋದ್ ಬೇಡ ಅಂತ. ಕರೆಕ್ಟ್.